ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಒಡಿಶಾದ ಭುವನೇಶ್ವರದ ಶಾಶ್ವತಿ ಪಟ್ನಾಯಕ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. 2015ರಲ್ಲಿ ನಾನು ತೋಟಗಾರಿಕೆಗೆ ಸಂಬಂಧಿಸಿದ ಮತ್ತು ಸಾವಯವ ಮಸಾಲೆಗಳ ವ್ಯಾಪಾರದ ಒಂದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದೆ. 1 ವರ್ಷದೊಳಗೆ ಕೃಷಿಯನ್ನು ಯಶಸ್ವಿಯಾಗಿ ಮುಗಿಸಲಾಯಿತು. ಆದರೆ ನನ್ನ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸರಿಯಾದ ಮಾರುಕಟ್ಟೆ ಮಳಿಗೆಗಳನ್ನು ವ್ಯವಸ್ಥೆ ಮಾಡಲು ನನಗೆ ಸಾಧ್ಯವಾಗಲಿಲ್ಲ. 1 ಕ್ವಿಂಟಲ್ಗೆ ಕೂಡ ಒಂದು ಆರ್ಡರನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ಹಣಕಾಸಿನ ಸ್ಥಿತಿಯು ದೊಡ್ಡ ಮಟ್ಟದಲ್ಲಿ ವ್ಯವಹರಿಸಲು ಸದೃಢವಾಗಿರಲಿಲ್ಲ. ವಿಶ್ವಾಸ ಮತ್ತು ಭರವಸೆಯೊಂದಿಗೆ ಸತ್ಯಲೋಕದಲ್ಲಿ ಜುಲೈ 18, 2016ರಂದು ನಾನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ಪ್ರಾಮಾಣಿಕವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ನನ್ನ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಸ್ಥಿರತೆಗಾಗಿ ಪ್ರಾರ್ಥಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಮಂಗಳ ದರ್ಶನ ಮತ್ತು ಶಕ್ತಿಶಾಲಿ ಹೋಮವು ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿತು. ಸತ್ಯಲೋಕದಿಂದ ಹಿಂತಿರುಗುತ್ತಿರುವಾಗ ಕೋಲ್ಕತ್ತಾದ ಒಂದು ಕಂಪನಿಯಿಂದ ಅನಿರೀಕ್ಷಿತ ಕರೆಯನ್ನು ನಾನು ಸ್ವೀಕರಿಸಿದೆ. ಅವರು ನಮ್ಮ ಉತ್ಪನ್ನದ ಮಾರಾಟವನ್ನು ನಿರ್ವಹಿಸಲು ಒಪ್ಪಿಕೊಂಡರು ಮತ್ತು ಕೂಡಲೇ 60 ಟನ್ಗಳಿಗೆ ಆರ್ಡರನ್ನು ಕೊಟ್ಟರು. ಅದಾದ ಕೂಡಲೇ ನಾನು 30 ಟನ್ಗಳ ಇನ್ನೊಂದು ಆರ್ಡರನ್ನು ಕೂಡ ಪಡೆದುಕೊಂಡೆ. ಇದೊಂದು ಅದ್ಭುತ ಆಶೀರ್ವಾದವಾಗಿದ್ದರೂ ಹೇಗೆ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ಮಾಡಲು ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವುದು ಎಂಬ ಒಂದು ದೊಡ್ಡ ಸಮಸ್ಯೆ ಉದ್ಭವಿಸಿತು. ಮತ್ತೊಮ್ಮೆ ನಮ್ಮ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸಂಪೂರ್ಣ ಕಾಳಜಿಯನ್ನು ವಹಿಸಿದರು. ಆ ಸಂಸ್ಥೆಯು ಒಟ್ಟು 90 ಟನ್ಗಳನ್ನು 3 ಹಂತಗಳಲ್ಲಿ ತೆಗೆದುಕೊಳ್ಳಲು ಮತ್ತು ಸರಕನ್ನು ತೆಗೆದುಕೊಳ್ಳುವ ಮೊದಲು ಮುಂಗಡ ಹಣವನ್ನು ಪಾವತಿಸಲು ಒಪ್ಪಿಕೊಂಡರು. ಜೊತೆಗೆ ಅವರು ನಮ್ಮ ಉತ್ಪನ್ನಗಳನ್ನು ನಮ್ಮದೇ ಬ್ರ್ಯಾಂಡ್ನ ಹೆಸರಿನಲ್ಲಿ ನವದೆಹಲಿ ಮತ್ತು ಹೈದರಾಬಾದ್ನಲ್ಲಿ ಮಾರಾಟ ಮಾಡುವುದಾಗಿ ತಿಳಿಸಿದರು. ಎಂತಹ ನಂಬಲು ಅಸಾಧ್ಯವಾದ ಪರಿವರ್ತನೆ! 1 ಕ್ವಿಂಟಾಲ್ ಉತ್ಪನ್ನವನ್ನು ಮಾರಾಟ ಮಾಡಲು ಹೆಣಗಾಡುವುದರಿಂದ 90 ಟನ್ಗಳ ಆರ್ಡರ್ಗಳನ್ನು ಸ್ವೀಕರಿಸುವುದು, ಇದು ಕೇವಲ ನಮ್ಮ ಐಶ್ವರ್ಯಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ ಮಾತ್ರವೇ ಸಾಧ್ಯವಾಯಿತು. ಭಗವಾನರ ಅಪಾರ ದೈವಶಕ್ತಿಯು ಅಸಂಖ್ಯಾತ ಪವಾಡಗಳನ್ನು ನನ್ನ ಜೀವನದಲ್ಲಿ ಮಾಡಿದೆ. ನನ್ನ ಅತ್ಯಂತ ಶಕ್ತಿಶಾಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಎಂದೆಂದಿಗೂ ಕೃತಜ್ಞಳಾಗಿದ್ದೇನೆ.